ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯದ ಹಿಟ್ಟನ್ನು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, 2 kg ಅಕ್ಕಿ ತೊಳೆದು ಒಣಗಿಸ್ಕೊಂಡಿದ್ದೀನಿ. ಹಾಗೆ ಗೋಧಿ 1 kg ಇದೆ. 1 kg ಅಷ್ಟು ನೋಡಿ, ಇದು ಮೆಂತ್ಯ 1 kg ಮೆಂತ್ಯ ತಗೊಂಡಿದ್ದೀನಿ. ಹಾಗೆ 1 kg ಉದ್ದಿನ ಕಾಳು, ಇದು ಒಂದು 100 ಗ್ರಾಮ್ ಅಷ್ಟು ಬಾದಾಮಿನ ತಗೊಂಡಿದ್ದೀನಿ. ನೋಡಿ, ಇವಾಗ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪನೇ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನಾನು ಅಕ್ಕಿ ರೇಷನ್ ಅಕ್ಕಿ ತಗೊಂಡಿರೋದು, ಡಿಪೋ ಅದು ರೇಷನ್ ಅಕ್ಕಿನ ತೊಳೆದು ಒಣಗಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ಅಕ್ಕಿ ಚೆನ್ನಾಗಿದ್ದರೆ ಹಾಗೆ ಆದರೂ ಬಳಸ್ಬೋದು. ನೋಡಿ, ಈ ರೀತಿ ಮೆಂತ್ಯ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತೀನಿ. ನೋಡಿ, ಈ ರೀತಿ ಹುರ್ಕೊಂಡು ಎತ್ತಿಟ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಅಗಲವಾಗಿರೋ ಪಾತ್ರೆಗೆ ಹಾಕಿ ಸ್ವಲ್ಪ ಆರಕ್ಕೆ ಬಿಡಬೇಕು. ಆನಂತರ ಫ್ಲೋರ್ ಮಿಲ್ಗೆ ಹಾಕಿಸ್ಕೋಬೇಕು. ನೋಡಿ, ಉಳಿದಿದ್ದೆಲ್ಲ ಮೆಂತ್ಯನೂ ನಾನು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದಾದ ನಂತರ ಉದ್ದಿನ ಕಾಳನ್ನ ನೋಡಿ, ಇದನ್ನು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಹಾಗೆಯೇ ಗಮ್ ಅಂತ ಸುವಾಸನೆ ಬರುತ್ತೆ, ಆವಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಗೋಧಿನ ಹಾಕ್ಕೊಳ್ತಿದ್ದೀನಿ. ಇದು ನಾನು 1 kg ಅಷ್ಟು ತಗೊಂಡಿದ್ದೀನಿ. 1.5 kg ಆದ್ರೂ ಸಾಕಾಗುತ್ತೆ. ನಾನು ಮೆಂತ್ಯ ಕಹಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಕ್ಕಿನ ಹೆಚ್ಚಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಅಕ್ಕಿನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ತೀನಿ. ಹುರ್ಕೊಂಡು ಅಗಲವಾಗಿರೋ ಪಾತ್ರೆಗೆ ಸ್ವಲ್ಪ ಆರಲಿ ಅಂತ ಹಾಕ್ಕೊಳ್ತೀನಿ. ನೋಡಿ, ಈಗ ನಾನು ಬಾದಾಮನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ನೋಡಿ, ಹೀಗೆ ದೊಡ್ಡ ಅಗಲವಾಗಿರೋ ಪಾತ್ರೆಗಳಲ್ಲಿ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ. ಇವಾಗ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಫ್ಲೋರ್ ಮಿಲ್ಗೆ ಹೋಗಿ ಹಾಕ್ಸ್ಕೊಂಡು ಬರ್ತೀನಿ. ನೋಡಿ, ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಎಲ್ಲನೂ ಒಂದು ಸರಿ ಮನೇಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಬಕೆಟ್ಗೆ ಹಾಕ್ಕೊಳ್ತಿದ್ದೀನಲ್ವ, ಅದರಲ್ಲೇ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಆರಿದೆ, ತಣ್ಣಗಾಗಿದೆ ಇವೆಲ್ಲ. ನಾನು 2 ಪಾತ್ರೆಗೆ ಅಕ್ಕಿನ ಒಣಗಾಕೊಂಡಿದ್ದೆ. ನೋಡಿ, ಬಾದಾಮಿನೂ ಹಾಕ್ಕೊಳ್ತಿದ್ದೀನಿ. ಇವಾಗ ಅಕ್ಕಿನೂ ಹಾಕ್ಕೊಂಡು ಉಳಿದಿರೋ ಅಕ್ಕಿನೂ ಹಾಕ್ಕೊಂಡು ಬಿಡಿಸ್ಕೊಂಡು ಫ್ಲೋರ್ ಮಿಲ್ಗೆ ಹಾಕ್ಕೊಂಡು ಬಂದಿದ್ದೀನಿ. ಇದು ತೀರಾ ಸಣ್ಣಕ್ಕೆ ಬಿಡಿಸ್ಕೊಂಡಿದ್ದೀನಿ. ಮಾಮೂಲಿ ನಾವು ರಾಗಿ ಹಿಟ್ಟೇನು ಬಿಡಿಸ್ಕೊತೀವಿ ಅದೇ ಥರ ಬಿಡಿಸ್ಕೊಂಡು ಬಂದಿದ್ದೀನಿ. ನಾನು 1 ಲೋಟ 1.5 ಲೋಟಕ್ಕೆ 3 ಲೋಟ ನೀರು ಹಾಕ್ಕೊಳ್ತಿದ್ದೀನಿ. 1.5 ಲೋಟ ಹಿಟ್ಟು. ನೋಡಿ, ಒಂದು ಪಾತ್ರೆಯಲ್ಲಿ 1/2 ಲೋಟ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲನ ಹಾಕ್ಕೊಳ್ತೀನಿ. ನಾನು ದಪ್ಪ ಹಚ್ಚಿನಲ್ಲಿ ಅರ್ಧ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಹೆಚ್ಚಾಕ್ಬಿಟ್ರೆ ಬೇಗ ಸಣ್ಣಕ್ಕೆ ಮಾಡಾಕಿದ್ರೆ ಬೇಗ ಕರಗುತ್ತೆ. ನಾನು ನಿಧಾನಕ್ಕೆ ಕರಗಲಿ ಅಂತ ಎತ್ತಿಟ್ಕೊಂಡಿದ್ದೀನಿ. ಇದು ಬರೀ ನೀರು ಥರ ಆದರೂ ಸಾಕು, ಅಂದರೆ ಬೆಲ್ಲ ಕರಗಿದ್ರೆ ಸಾಕು. ಅದನ್ನು
ಅದರಲ್ಲಿ ಕಸ ಇರುತ್ತೆ ಅನ್ನೋದಕ್ಕೋಸ್ಕರ ಸೋಸ್ಕೊಳ್ತೀನಿ. ಇದಕ್ಕೆ ಹಾಕ್ಕೊಂಡು ನೋಡಿ, ಇವಾಗ ನೀರು ಇಟ್ಟಿದ್ದೀನಲ್ಲ ನಾನು 2 ಲೋಟ, 2.5 ಲೋಟ ಅಷ್ಟು ಇಟ್ಟಿದ್ದೀನಿ. ಅರ್ಧ ಲೋಟ ಅಷ್ಟು ನಾನು ಬೆಲ್ಲ ಕರಗೋದಕ್ಕೆ ಇಟ್ಟಿದ್ದೆ. ಅದನ್ನು ನೋಡಿ ಈ ರೀತಿ ಮಾಡ್ಕೊಳ್ತೀನಿ. ಒಟ್ಟಿಗೆ ಇದು ಕುದಿ ಬಂದಮೇಲೆ ನಾನು ಇದನ್ನು ಹಿಟ್ಟನ್ನು ಹಾಕ್ಕೊಳ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಿದೆ. ಇವಾಗ 1.5 ಲೋಟ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ತೀನಿ. ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ಇದನ್ನು ಹಿಟ್ಟು ಹಾಕಿದ್ಮೇಲೆ ಉರಿನ ಕಡಿಮೆ ಮಾಡಿಕೊಂಡು ಬೇಯಕ್ಕೆ ಬಿಡಬೇಕು. ನೋಡಿ, 1.5 ಲೋಟ ಅಷ್ಟು ಹಾಕಿದ್ದೀನಿ. 3 ಲೋಟ ನೀರು ಹಾಕಿದ್ದೀನಿ. ಒಬ್ಬೊಬ್ಬರು ಬೆಲ್ಲನೂ ಹಾಕ್ತೇನೆ ಮಾಡ್ತಾರೆ. ಮಾಮೂಲಿ ಹಿಟ್ಟು ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ತಿಂತಾರೆ. ಇದನ್ನು ದೊಡ್ಡವಳಾಗಿರೋ ಹೆಣ್ಮಕ್ಳಿಗೆ ಮಾಡಿಕೊಡ್ತೀವಿ. ಹಾಗೆಯೇ ನಮಗೂ ಮೂಳೆಗೆ ಶಕ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ತಿನ್ನೋದು. ವಾರಕ್ಕೆ ಒಂದಿನ ಮಾಡ್ಕೊ ತಿಂದರೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ದಪ್ಪಗಾಗಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರೋ ಅವರು ಈ ಮೆಂತ್ಯ ಮುದ್ದೆ ಮಾಡ್ಕೊಂಡು ತಿನ್ನಿ, ಬೇಗ ದಪ್ಪ ಆಗ್ತೀರ. ನೋಡಿ, ಇವಾಗ ಈ ರೀತಿ ಹಿಟ್ಟು ರೆಡಿ ಆದಮೇಲೆ ಚೆನ್ನಾಗಿ ಆದಮೇಲೆ ಸ್ವಲ್ಪ ಒಂದು 5-10 ನಿಮಿಷ ಸಣ್ಣ ಉರಿನಲ್ಲಿ ಬಿಟ್ಬಿಡಬೇಕು. ಆನಂತರ ನೋಡಿ, ನಾನು ಈ ರೀತಿ ಮುದ್ದೆನ ಮಾಡ್ಕೊಳ್ತೀನಿ. ಈ ಮುದ್ದೆ ಸಣ್ಣದು 4 ಅಥವಾ 5 ಮುದ್ದೆ ಆಗುತ್ತೆ. ಕೋಲನ್ನ ತೆಗೆದಿಟ್ಬಿಟ್ಟು ಇದರಲ್ಲೇ ಎತ್ತಾಕ್ಕೊಂಡು ನಾನು ಮುದ್ದೆ ಕಟ್ಕೊಳ್ತೀನಿ. ಈ ಮುದ್ದೆ ವಾರಕ್ಕೆ ಒಂದಿನ ತಿಂದ್ರೂ ಸಾಕಾಗುತ್ತೆ. ನೋಡಿ, ಈ ರೀತಿ ಮುದ್ದೆ ಮಾಡ್ಕೊಳ್ತೀನಿ. ಸಣ್ಣ ಮುದ್ದೆ 4 ಆಗಿದೆ ಇದು. ಎಲ್ಲನೂ ಅದೇ ಥರನೇ ಮುದ್ದೆ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಮಾಡ್ಕೊಳ್ಳೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.